ಫೋನು, ಅವಳು ಫೋನು ಎಲ್ಲ ಇಲ್ಲಿ ನಮ್ಮಮ್ಮ ಅಷ್ಟು ಚೆನ್ನಾಗಿ ಮುಂದೆ ಮಾಡಿದ್ರು, ಸಕ್ಕದಾಗಿ ಮಾಡಿದ್ರು, ಬಟ್ ಚೆನ್ನಾಗಿ ಮಾಡಿದ್ರು. ಬಟ್ ನಮ್ಮ ಚಿಕ್ಕಮ್ಮ ಅಷ್ಟು ಚೆನ್ನಾಗಿ ಮಾಡಲ್ಲ ಅಂತೆ. ನಾವು ಮಾಡ್ಕೊಂಡು ಕಾಪಿ ನನ್ನ ಫೋನೇ ಬಿದ್ದೋಗ್ತೀನಿ. ಇಲ್ಲಪ್ಪ, ಮೈಕ್ರೋ ಜೆರಾಕ್ಸ್ ಮಾಡಿಸ್ತೀನಿ. ಏನಂತ ಹೇಳಿದೆ? ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಲಾಸ್ಟ್ ಡೇ ಆಫ್ ನಾನ್ ವೆಜ್ ಅಂತ ಕೂಡ ಹೇಳ್ಬೋದು. ಯಾಕೆ ಅಂತ ನಿಮಗೆ ಹೋಗ್ತಾ ಅಂತ ತಿಳಿಸ್ಕೊಡ್ತೀನಿ. ಬಟ್ ಮೊದಲಿಗೆ ಬೆಳಗ್ಗೆ ಟಿಫನ್ಗೆ ಏನೆಲ್ಲ ಐಟಮ್ಸ್ ಮಾಡಿದರು, ಯಾರ್ಯಾರೆಲ್ಲ ಬಂದಿದ್ದರು ಈ ಸತಿ ನಮ್ಮ ಮನೆಗೆ ಅಂತ ನೀವು ಈ ವ್ಲಾಗಲ್ಲಿ ನೋಡ್ಬೋದು. ಇಟ್ ವಾಸ್ ಅ ಸ್ಮಾಲ್ ಫ್ಯಾಮಿಲಿ ಗೆಟ್ ಟುಗೆದರ್ ಅಂತಲೇ ಹೇಳ್ಬೋದು. ಸೊ ನೀವು ಇಲ್ಲಿ ನೋಡ್ಬೋದು, ನಮ್ಮ ದೊಡ್ಡಮ್ಮ, ನಮ್ಮ ಅಕ್ಕ, ನಮ್ಮ ಅತ್ತೆ ಮಾವ, ನಮ್ಮ ಅತ್ತೆ ಮಗಳು ಎಲ್ಲರೂ ಬಂದ್ವಿ. ಕಸಿನ್ಸ್ ಎಲ್ಲ ಆಲ್ಮೋಸ್ಟ್ ಎಲ್ಲರೂ ಸೇರಿದ್ವಿ. ಸೊ ಇವತ್ತು ಒಂಥರ ಲಾಸ್ಟ್ ನಾನ್ ವೆಜ್ ಪಾರ್ಟಿ ಆಫ್ ದಿ ಫ್ಯಾಮಿಲಿ ಅಂತ ಮಾಡಿದ್ವಿ. ಸೊ ಅದು ಹೆಂಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಈಗ ವ್ಲಾಗ್ ಮಾಡ್ತಿದ್ದೀನಿ. ಸೊ ಮನೇಲಿ ಮಟನ್, ಚಿಕನ್, ಫಿಶ್ ಎಲ್ಲನೂ ಮಾಡಿದ್ದು, ಸಾಂಬಾರು, ಫ್ರೈ, ಏನೇನು ಯಾರ್ಯಾರಿಗೆ ಏನೇನು ಇಷ್ಟ ಅದೆಲ್ಲ ಇತ್ತು. ಫುಲ್ ಜೋರು ಪಾರ್ಟಿ ಅಂತಲೇ ಹೇಳ್ಬೋದು. ಸೊ ಬನ್ನಿ, ತಡ ಮಾಡಿದೆ ನೆಕ್ಸ್ಟ್ ವ್ಲಾಗ್ ಹೇಗಿರುತ್ತೆ, ಯಾರ್ಯಾರೆಲ್ಲ ಏನೇನು ಮಾಡ್ತಿದ್ದಾರೆ, ಯಾರೆಲ್ಲ ಎಷ್ಟೆಲ್ಲ ತಿಂದರು. ನಮ್ಮ ಬೆಳಗ್ಗೆ ಟಿಫನ್ಗಲ್ಲಿ ಇಡ್ಲಿ, ದೋಸೆ ಕೂಡ ಮಾಡಿದರು. ಅದರ ಜೊತೆ ಚಿಕನ್ ಸಾಂಬಾರ್, ಚಿಕನ್ ಫ್ರೈ ಆ್ಯಂಡ್ ಮಟನ್ ಕೂಡ ಇಟ್ಟಿದ್ರು. ಬಿಕಾಸ್ ಮಾವ ಎಲ್ಲ ಮಟನ್ ತಿಂತಾರೆ, ನಾವು ಯಾರೂ ಅಷ್ಟು ಮಟನ್ ತಿನ್ನಲ್ಲ, ನಮಗೆಲ್ಲ ಚಿಕನ್ನೇ ತುಂಬ ಇಷ್ಟ. ಆ್ಯಂಡ್ ಇಡ್ಲಿ ನಮ್ಮ ಅಕ್ಕ ಅಲ್ಲಿ ಅದನ್ನೇ ಹೇಳ್ತಿದ್ಲು, ಇಡ್ಲಿ ತುಂಬ ಸಾಫ್ಟಾಗಿದೆ ಅಂತ. ಯಾಕಂದರೆ ಅವಳು ಯೂಶ್ವಲಿ ಇಡ್ಲಿ ತಿನ್ನಲ್ಲ, ಬಟ್ ಇವತ್ತು ಇಡ್ಲಿ ತಿಂತಿದ್ಲು, ತುಂಬ ಚೆನ್ನಾಗಾಗಿದೆ ಅಂತ. ಅದೆಲ್ಲ ಹೇಳಾಕವ್ರೆ ತಿನ್ನು. ಸೊ ಗೈಸ್, ಇವಾಗ ಟಿಫನ್ ಮಾಡ್ತೀನಿ. ನಮ್ಮ ಮನೇಲಿ ಟಿಫನ್ ಬಂದು ದೋಸೆ, ಚಿಕನ್, ದೋಸೆ, ಚಿಕನ್, ಇಡ್ಲಿ. ನಾವು ಯೂಶ್ವಲಿ ಇಡ್ಲಿ ತಿನ್ನಲ್ಲ, ಬಟ್ ಇವತ್ತು ಇಡ್ಲಿ ತುಂಬ ಸಾಫ್ಟಾಗಿದೆ. ಸೊ ಅದಕ್ಕೆ ಇಡ್ಲಿ ತಿಂತೀನಿ. ಟೇಸ್ಟ್ ವೈಸ್ ತುಂಬ ಚೆನ್ನಾಗಿದೆ. ಇಷ್ಟು ಕರೆಕ್ಟಾಗಿ ಬರ್ತಿದ್ರೆ ನನ್ನ ಕಡೆ ಒಂದು ಚೂರು ಕೂಡ ಕಟ್ಟಾಗಿಲ್ಲ. ಗುಳೆ. ಸೊ ನೋಡಿ, ಇದು ನನ್ನ ತಟ್ಟೆ. ಮಗಳು, ನಮ್ಮ ತಾತ, ನಮ್ಮ ಅತ್ತೆ, ತಾತ ಎಲ್ಲರನ್ನೂ ನೋಡಿರ್ತೀವಿ. ನಮ್ಮ ತಾತ, ನಮ್ಮ ಅಕ್ಕ ಮಾತಾಡ್ತಿರುವಾಗ ಯಾರಿಗೆ ಹೇಳ್ತಾ ಇದೆಯಮ್ಮ ಅಂತ ಬೇರೆ ಕೇಳಿದ್ರು ನಮ್ಮ ತಾತ. ಯಾರಿಗೂ ಹೇಳ್ತಾ ಇಲ್ಲ, ಅವರೆಲ್ಲ ನೋಡಿ ತಿನ್ಬಿಟ್ಟು ಹೋಗಲ್ಲಿ ನೋಡ್ತಾ ಇದ್ದಾವೆ. ಇದು ನೋಡಿ ನಮ್ಮ ಅಕ್ಕನ ತಟ್ಟೆ ನೋಡಿ, ಎಲ್ಲ ಕ್ಲೀನಾಗಿ ಅಚ್ಚುಕಟ್ಟಾಗಿ ಹಾಕ್ಕೊಂಡು. ಟೈಮ್ ಎಷ್ಟು ಗೊತ್ತಾ ನೋಡಿ, ಅಲ್ಲಿ ಕಾಣ್ತಿದೆ 10:15. ನಾನು ವೆಯ್ಟ್ ಮಾಡಿದೆ ಅಕ್ಕ ನಿಂಗೋಸ್ಕರ, ಗೊತ್ತಾ. ಅವರೆಲ್ಲ ತಿಂದು ಮುಗಿಸ್ಬಿಟ್ಟಿದ್ರು, ನಾನು ಒಬ್ಬಳೇ ಕೂತ್ಕೊಂತಿದ್ದೆ, ಅವನು ನೀನು ಒಬ್ಳು. ಅದಕ್ಕೆ ಕಂಪ್ನಿ ಕೊಡೋಕೆ ಕೂತಿದ್ದೀನಿ. ಕವಿಯಕ್ಕ ಮುಂಚೆನೇ ಬಂತಾ ತಿನ್ನೋಕ್ಕೆ, ಆಮೇಲೆ ಬಂದು ಕೂತ್ಕೊಂಡ. ಇಡ್ಲಿ ದೋಸೆ ಇರಲಿಲ್ಲ. ಸೊ ಟಿಫನ್ ಎಲ್ಲ ಮುಗಿಸಾದ್ಮೇಲೆ ಇನ್ನೇನು ಏನೋ ಕೆಲಸ ಇರಲಿಲ್ಲಲ್ಲ, ಸೊ ಸ್ವಲ್ಪ ಟೈಮ್ ಪಾಸ್ ಮಾಡೋಣ ಅಂತ ನಮ್ಮ ಅಕ್ಕ ಮಗು ನೀವೆಲ್ಲ ನೋಡಿರ್ತೀರ. ಅವ್ನು ನಮಗೆ ಈ ನಡುವೆ ಅಂತೂ ಅವನಿದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಅನ್ನೋ ಥರ ಆಗಿದೆ. ಇವಾಗ ಬೆಳೀತಾ ಇದ್ದಾನೆ. ಸೊ ಆ್ಯಕ್ಟಿವ್ ಜಾಸ್ತಿ, ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಅವನು. ಒಂದು ನಿಮಿಷನೂ ಸುಮ್ಮನೆ ಇರಲ್ಲ ಅವನು. ಸೊ ನಾವು ಅವನ ಜೊತೆ ಆಟ ಆಡಿಕೊಂಡು ಸ್ವಲ್ಪ ಟೈಮ್ ಪಾಸ್ ಮಾಡಿಕೊಂಡು ಅವನಿಗೂ ಎಂಜಾಯ್ಮೆಂಟ್, ನಮಗೂ ಎಂಜಾಯ್ಮೆಂಟ್ ಅನ್ನೋ ಥರ ಇದ್ವಿ. ಅದಾದಮೇಲೆ ನಮ್ಮ ಅಕ್ಕಂದಿರು ಏನು ಮಾಡ್ತಿದ್ದಾರೆ ನೋಡಿ ಗೈಸ್, ಎಲ್ಲ ಫೋನ್ ನೋಡ್ಕೊಂಡು, ಇವಳು ಫೋನು, ಅವಳು ಫೋನು, ಎಲ್ಲರೂ ಫೋನ್ ನೋಡ್ತಾ ಇದ್ದಾರೆ. ನಮ್ಮ ಮಾವ ಟಿ ವಿ ನೋಡ್ತಾರೆ. ಫೋನ್ ಎಲ್ಲರೂ. ನಾನು ನೋಡಿ ಸುಮ್ಮನೆ ಕೂತ್ಕೊಂಡು ಫುಲ್ ಬೋರ್ ಹೊಡಿತಿದೆ, ಏನು ಮಾಡ್ತಾ ಇಲ್ಲ. ಅದಕ್ಕೆ ನಾನು ಮಲ್ಕೊಂಡಿದ್ದೀನಿ. ನಮ್ಮ ಸೊಸೆ ಪಾತ್ರೆ ತೊಳೆ, ನಾನು ತೊಳೆಯಕ್ಕೆ ಹೋದೆ, ನಾನು ತೊಳಿತೀನಿ ಬಿಡತ್ತೆ ಅಂತ. ಇಲ್ಲಿ ಬಂಗಾರಿ, ಇಲ್ಲಿ ಬಂಗಾರಿ, ಬಂಗಾರಿ ಇಲ್ಲಿ ಆರದು ಬಂಗಡಿ. 1 ಗಂಟೆ ಕಾಫಿ ಕುಡ್ತಾ ಇದ್ದೀನಿ. ಚೆನ್ನಾಗಿ ಮಾಡ್ತಿದ್ದೆ, ನಮ್ಮ ಮುಂಬೈಯಿಂದ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿದೆ ಕಾಫಿ. ಡಿಕಾಕ್ಷನ್, ಸಕ್ಕರೆ ಏನಿತ್ತಮ್ಮ? ಅಯ್ಯೋ ಅಮ್ಮ, ಈರುಳ್ಳಿ ಎಸೆದಾಯ್ತು. ಅಯ್ಯೋ ಮಿಕ್ಸಿ ಸೌಂಡು. ಆಫ್ ಮಾಡಿದ್ರು. ಗೀ ರೈಸ್ ಮಾಡ್ತೀಯಮ್ಮ? ಅದಕ್ಕೆ ಮಾಡ್ಬೇಕಂತ. ಅಲ್ಲ ಇವಾಗ ಏನ್ ಮಾಡ್ತೀಯ ಹೇಳು? ಇವಾಗ ಮೇನ್ ಸಾರು ಮಾಡ್ತೀನಿ. ತಾತ ಮುದ್ದೆ ಬೇಕು. ಹ್ಞೂನಮ್ಮ, ನಂಗೆ ಬೇಕಮ್ಮ. ಮುದ್ದೆನಾ? ಇಲ್ಲ ಗೀ ರೈಸ್.
ಈ ವೈಟ್ ರೈಸ್ ಮಾತ್ರ ಬೇಡ ದಯವಿಟ್ಟು. ಅದಕ್ಕೆ ಬೇಡ ಅಂತಂದ್ರೆ ಗೀ ರೈಸ್ ನಾನು ಮಾಡ್ಲಾ? ಬೇಡ ಏನಮ್ಮ ಹಿಂಗಂತೀಯ? ನೀನ್ ಯಾವಾಗ ತಿಂದಿದ್ದೆ? ಇಷ್ಟು ಜನಕ್ಕೆ ನೈಟ್ ಲೈಟ್ ಮಾಡೋದು ಯಾರು ಅಲ್ಲ ಇರ್ಲಿ ಯಾವಾಗ ಮಾಡಿದ್ದೆ ನಾನು ಗೀ ರೈಸ್ ಮಾಡಿದ್ದೆ, ಎಗ್ ಕುರ್ಮಾ ಮಾಡಿದ್ದೆ. ಮಾಡ್ತಿರ್ತೀವಮ್ಮ ನಾವು. ಕುಡ್ದಿಲ್ಲ ಕಾಫಿ ಕುಡಿ ಚಿಚ್ಚಿ ಫಸ್ಟ್ ಕಾಫಿ. ಕುಡ್ದತ್ತು ನಿಮ್ಗೆ ಚೆನ್ನಾಗಾಯ್ತು, ನಂಗೆ ಚೆನ್ನಾಗಾಗಿಲ್ಲ ಕಾಫಿ. ಕಾಫಿ ತುಂಬಾ ಜಾಸ್ತಿ ಕುಡಿಬೇಕಂತ ಅದೇ ಇಲ್ಲ ಅಮ್ಮೆ, ಆ ಗ್ಲಾಸಲ್ಲಿ ಹಾಕೊಂಡ್ರೆ ಅಷ್ಟೇ ಬರೋದು. ಇಷ್ಟೊತ್ತಲ್ಲಿ ಯಾರಾದ್ರೂ ಕಾಫಿ ಕುಡಿತಾರಾ? ನಾವು ಮಾತ್ರ ಕುಡಿತೀವಿ ಅನ್ಸುತ್ತೆ. ಎಲ್ಲ ಕುಡಿತಾರೆ. ನಮ್ಮ ಅಮ್ಮ ಬಂದು ಹೇಳಿದ್ರು. ನಾನು ಎಲ್ಲೋ ಟ್ರಿಪ್ ಹೋಗಿದ್ದಾಗ ಚಿಕ್ಕಮಂಗ್ಳೂರಿಂದ ಒಂದು ಅರ್ಧ ಕೆಜಿ ಅಷ್ಟೇನು ಕಾಫಿ ಪುಡಿ ತಗೊಂಡ್ಬಂದಿದ್ದೆ. ನಮ್ಮಮ್ಮ ಆಗದು ಇಷ್ಟ ಆಗ್ಲಿಲ್ಲ ಅಂತ, ಅಲ್ಲಿಂದನೇ ಇಷ್ಟ ಆಗಿಲ್ಲ. ಇಲ್ಲಿ ಸನ್ರೈಸ್ ಕುಡಿತಾರೆ, ಆ ಕೆಮಿಕಲ್ ಮಿಕ್ಸ್ಡ್ ಆಗಿರೋದು. ಜನ ನ್ಯಾಚುರಲ್ ಆಗಿ ಏನು ಇಷ್ಟಪಡಲ್ಲ. ಏನ್ ಮಾಡ್ತೀರಾ? ಎಲ್ಲ ಕಲಬೆರಕೆ ನೀವು ಅಷ್ಟೇ ಮನೇಲಿ ಮುದ್ದೆ ತಿನ್ನಿ ಅಂದ್ರೆ ನಾವ್ ತಿಂದೇ ತಿನ್ನಲ್ಲ. ಪಿಜ್ಜಾ ಬೇಕು, ಬರ್ಗರ್ ಬೇಕು, ಇದು ಬೇಕು ಅಂತ ನೀವು ತಿನ್ನಲ್ಲ. ಹಂಗೆ ಸಾಧ್ಯನೇ ಇಲ್ಲ. ನಿಜವಾಗ್ಲೂ ತಿಂತೀವಿ, ಅದನ್ನು ತಿಂತೀವಿ. ಹಂಗಂತ ಪಿಜ್ಜಾ ಬರ್ಗರ್ನು ತಿಂತೀವಿ. ಅದು ತಿನ್ನಲ್ಲ ಅಂತಲ್ಲ ಏನಿಲ್ಲ. ಮುದ್ದೆನೂ ತಿಂತೀವಿ, ಪಿಜ್ಜಾ ಬರ್ಗರ್ನು ತಿಂತೀವಿ, ಎಲ್ಲ ತಿಂತೀವಿ ನಾವು. ಅದು ತಿನ್ನಲ್ಲ, ಇದು ತಿನ್ನಲ್ಲ, ಏನು ಹೇಳಲ್ಲ ನಾವು. ಯಾವ ಹೇಳಿದ್ವಿ ಚಿಚ್ಚಿ ಹಂಗೆ ಏನಮ್ಮ ಹಂಗೆಲ್ಲ ಏನು ಮಾಡಲ್ಲ, ಎಲ್ಲ ತಿಂತೀವಿ ನಾವು. 90s ಕಿಡ್ಸ್ ಆಗಿರೋದ್ರಿಂದ ಈಗಿನ ಜೆನ್ಸಿ ಪೀಪಲ್ದು ಏನು ಇಷ್ಟ ಆಗ ಅದನ್ನು ತಿಂತೀವಿ. ನಾನೇ ಮಾಡ್ತಾ ಇರೋದು ಇದು. ಅದೇನಕ್ಕೆ ಒಗ್ಗರಣೆ ಹಾಕಕ್ಕ? ಅದು ನೋಡಿ, ಅದ್ವಾಗ ಅಷ್ಟು ಬೇಗ ಗಲೀಜು ಮಾಡಿಕೋರೆ. ಎಷ್ಟು ಚೆನ್ನಾಗಿದೆ ಬಾಣಲಿ. ಇದು ಮಟನ್ ಬೇಯ್ತಾ ಇದೆ ಇಲ್ಲಿ. ಇದೇನಮ್ಮ ಇದು ಮಟನ್ ಸಾರಾ? ಇದು ಮಟನ್ ಫ್ರೈಯಾ? ಇದು ಮಧ್ಯಾಹ್ನ ಊಟಕ್ಕೆ ಎಲ್ಲ ಪ್ರಿಪೇರ್ ಆಗ್ತಿರೋದು. ಇದು ಇವಾಗಲ್ಲ, ಸಂಜೆಗೆ ಮ್ಯಾರಿನೇಟ್ ಮಾಡಿ ಇಡುವ ಅಂತ. ಆ ಚಿಕನ್ ಬೆಳಿಗ್ಗೆ ತೋರಿಸಿದ್ದಾರೆ, ಅದು ಯಾರೋ ಬಂದಿದ್ರು. ಅಡುಗೆ ಮನೆ ನೋಡಿ ಏನು ಗಲೀಜಾಗಿದೆ. ಓಕೆ, ಇದೆಲ್ಲ ಆದಮೇಲೆ ನಮ್ಮ ಮನೇಲಿ ಒಂದು ಸ್ಪೆಷಲ್ ಪೂಜೆ ಇದೆ, ಆವಾಗ ಎಲ್ಲ ಕ್ಲೀನ್ ಮಾಡ್ಕೋತಾರೆ ಅಷ್ಟೇ ಅಲ್ವಾ ಚಿಚ್ಚಿ? ಏನು ಪೂಜೆ? ಓಹ್, ನಮ್ಮ ಚಿಕ್ಕಮ್ಮನ ಕಲ್ತ್ಕೊಂಡಿದ್ದಾರೆ ಅವ್ರ ಮಗಳಿಂದ. ಹೇಳು ಬಾಯ್, ಹೇಳು ಬಾ, ಇಲ್ಲಿ ಹೇಳು ಬಾ ಕ್ಯಾಮ್ರಾ ಮುಂದೆ. ಏನಂತ ಹೇಳಿದೆ? ಮಗನ್ ಪಡೆ ಅದಕ್ಕೆ ಪುಣ್ಯ ಮಾಡಿದ್ ಹೆಂಗೆ ಹೇಳಿ ಹೇಳಿ ಆದ್ರೆ ಏನಲ್ಲ. ಓ ಹೇಳಮ್ಮ ಆಯ್ತಮ್ಮ, ಪ್ಲೇಟ್ ಆಯ್ತಮ್ಮ. ನೋಡಮ್ಮ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದೀನಿ ನಾನು. ಅಪ್ಪ ಯಾರ ಜೊತೆ ಮಾತಾಡ್ತವ್ರೆ? ಅವ್ರ ಅಳಿಯನ್ ಜೊತೆ ಮಾತಾಡ್ತವ್ರೆ. ನಂದು ರೆಡಿ ಫಸ್ಟ್ ಪ್ರೈಜ್ ಮಾಡ್ಬೇಕಂತಿದ್ದೆ. ನಮ್ಮ ಚಿಕ್ಕಮ್ಮ ಮಾಡ್ಬಿಟ್ಟಿದ್ದಾರೆ. ನಾನು ಫೋನ್ ನೋಡ್ತಿದ್ದೆ, ನಾನು ಏನೋ ಮಾಡ್ತಿದ್ದಂತೆ, ಫೋನ್ ನೋಡ್ತಾ ಇದ್ದೆ ನಾನು. ಕುತ್ಕೊಳ್ರಿ, ನಾನೇನು ಬೇಡ. ಮಟನ್ ಕೈತೆ, ಚಿಕನ್ ಫ್ರೈ, ಅವ್ರು ಫಿಶ್ ಫ್ರೈ ತಿಂತಾರೆ. ಕಬಾಬ್ ಸಾಯಂಕಾಲ ತಗೊಡ್ತೀನಿ. ಗಗನ ಇವತ್ತು ಸಂಜೆ ಹೋಗ್ಲಾ ಬೆಳಿಗ್ಗೆ ಹೋಗ್ಲಾ? ಗಗನ ಗಗನ ಇನ್ನೊಂದ್ಸತಿ ಎಕ್ಸ್ಪ್ರೆಷನ್ ಕೊಡು. ಗಗನ ಇನ್ನೊಂದ್ಸತಿ ಎಕ್ಸ್ಪ್ರೆಷನ್ ಕೊಡು. ಇನ್ನೊಂದ್ಸತಿ ಎಕ್ಸ್ಪ್ರೆಷನ್ ಕೊಡೆ. ಪರವಾಗಿಲ್ಲ, ನಿಮ್ಮ ಕ್ಯಾಮ್ರಾ ಕ್ಲಾರಿಟಿ ಚೆನ್ನಾಗಿದೆ. ಹೌದು. ಅಯ್ಯಯ್ಯ, ಅದ್ಯಾಕೆ ಹುಡ್ಕೋತಿ? ಹೋಗ್ಲಿ ಬಿಡು. ನಿನ್ನ ಮಗಳು ಯೂಟ್ಯೂಬಲ್ಲಿ ಏನಾದರೂ ಅಲ್ಲ, ನಿನ್ನ ಮಗಳು ಏನಾದರೂ ವ್ಲಾಗಲ್ಲಿ ದುಡ್ಡು ಮಾಡೋ ಥರ ಆದರೆ ಇಂಥದ್ದು 10 ಫೋನ್ ತೊಗೊತಾಳೆ ಬಿಡು. ಯಾಕೆ ತಲೆ ಕೆಡಿಸ್ಕೊತೀಯ? ಪಾಪ ಗುರು, ಯಾಕೆ ಫಾಲೋ ಮಾಡಲ್ಲ? ಯಾರ್ಯಾರ್ದೋ ಮಾಡ್ತೀರಾ ಪಾಪ. ನಮ್ಮ ಸಿಸ್ಟರ್ ವ್ಲಾಗ್ಸು, ಆಮೇಲೆ ಮುಖ ಫಿಶ್ಶು ದೂರ ಹೋಗಿ ನಮ್ಮ ಬಾಬಂಗೆ ತೋರಿಸ್ತು. ಫಾಲೋ ಮಾಡಿ ಪಾಪ. ನಮ್ಮ ಅಕ್ಕದು ಸಿಸ್ಟರ್ ವ್ಲಾಗ್ಸು, ನನ್ನ ತಂಗಿದು ಗಾನವಿ ವ್ಲಾಗ್ಸ್ನ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಯಾರೋ ಏನೇನೋ ಮಾಡ್ತಾರೆ, ನಾವು ಅಂಥದ್ದೇನು ಮಾಡಲ್ಲ, ಮನೆ ನಡೆಸ್ಕೊಂಡು ಹೋಗ್ತೀವಿ ಅದು ದುಡ್ಡಾಗ. ಅಕ್ಕ ಹಿಂದೇನೂ ಫಿಶ್ ಇದೆ, ಅವಳು ಫಿಶ್ ತಿನ್ನಂಗಿಲ್ಲ ಅವಳು, ಅದಕ್ಕೆ ಪಾಪ. ಯಪ್ಪ, ಏ ಅಮ್ಮ ಜೀವಿದಾರೆ ಆಲ್ರೆಡಿ. ಅಯ್ಯೋ, ಸೌತೆಕಾಯಿ ಈ ಕಲರ್ ಆಯ್ತಾ? ಇದು ಈ ಸೌತೆಕಾಯಿ ಅದೇನೋ ಅಂತಾರಮ್ಮ, ಬೀಜ ಇರಲ್ಲ ಇದ್ರಲ್ಲಿ. ಇವತ್ತು ಮಾಡಲ್ಲ ನಾನು. ಇವತ್ತು ಮಾಡ್ಬೇಡ, ನಾಳೆ ಏನು ಮಾಡಿ ನೋಡಪ್ಪ ಮಾಡ್ತೀನಿ ನಾನು ಅಂದರೆ
ನೀವು ನಾಳೆ ಕಾಫಿ ಕೈ ಇವಾಗಲೇ ಅವಾಗಲೇ ಮಸಾಲೆ ಬೇಯಿಸಿದ್ನಾ ಕೈ ಇವಾಗಲೇ ಉರಿತಾ ಇದೆ ಅದಕ್ಕೆ ಸ್ಪೂನಲ್ಲಿ ಹಾಕ್ತಾ ಇದ್ದೀನಿ ಅಷ್ಟೇ. ಇದನ್ನ ಒಂದು ಕಟ್ ಮಾಡಿದೆ ನೋಡಿ, ಚೆನ್ನಾಗಿ ಕಾಣ್ತಿದ್ಯಾ ತಟ್ಟೆ. ನಮ್ಮ ಚಿಕ್ಕಮ್ಮ ಅಷ್ಟು ಅಡಿಗೆ ಮಾಡಿ ಕೂಡ ನಮ್ಮ ಚಿಕ್ಕಮ್ಮ ಹಂಗೆ ಹೇಳಿರೋದು ಸಾಕು. ನಾಳೆ ಹುಡುಗಿ ಎಕ್ಸಾಮ್ ನೋಡಿ ಇವಾಗ ಮಲ್ಕೊಂಡೋಳೆ ಓದ್ದೇನೆ ಇಲ್ಲ ಅವಳಿಗೆ ಏನದು ಏನದು ಒಂದು ಪ್ರೋಗ್ರಾಮ್ ಓದಿದೆ, ಇನ್ನೊಂದು ಪ್ರೋಗ್ರಾಮ್ ಅವಳಿಗೆ ಕಂಪ್ಯೂಟರ್ಸ್ ಲ್ಯಾಬ್ ಎಕ್ಸಾಮ್ಸು. ನನಗೆ ಎಕ್ಸಾಮ್ಸ್ ಎಲ್ಲ ಮುಗಿದೋಯ್ತು. ಓದೆ ಅಂದರೆ ಸಂಡೇ ಹರಟೆ ಹೊಡ್ಕೊಂಡು ಪುಣ್ಯ ಹೊಂಟ್ರು. ಪುಣ್ಯ ಬಂತು ಅಂತೆ. ನಮ್ಮ ಫೋನ್ ನಾವು ಮುಗಿಸ್ಕೊಳಪ್ಪ, ಇದು ಇವ್ರ ಪ್ರಾಬ್ಲಮ್. ಏನಿವೆ ಇನ್ನು 3 ದಿನ ಇದೆ, ಫಸ್ಟ್ವರೆಗೂ ಇದೆ. ಎಂಜಾಯ್. ಇವಾಗ ನೋಡಿ ಸಂಡೇ ದಬ್ಬಾಕೊಂಡವಳೆ, ನಾಳೆ ಮಂಡೇನೇ ಎಕ್ಸಾಮು. ಅದೇನು ತಗೊಳ್ತಾಳೋ ಗೊತ್ತಿಲ್ಲ. ಮೈಕ್ರೋ ಜೆರಾಕ್ಸ್ ಮಾಡ್ಕೊಂಡು ಕಾಪಿ ನನ್ನ ಫೋನೇ ಬಿದ್ದೋಗ್ತೀನಿ. ಮೈಕ್ರೋ ಜೆರಾಕ್ಸ್ ಮಾಡಿಸ್ತೀನಿ. ಕಾಪಿ ಹೊಡಿಯೋಕ್ಕೆ ಸ್ಕೀಮ್ ಹಾಕೋಳೆ. ಇಲ್ಲ ಇಲ್ಲಿ ಕೈ ಮೇಲೆ ಬರ್ಕೊಂಡು ಹೋಗ್ತೀನಿ. 6:30 ಹಿಂಗೆಲ್ಲ ಯಾರಾದರೂ ಸ್ಕೀಮ್ ಮಾಡ್ತಾರೆ. ಕೈ ಮೇಲೆ ಯಾರೇ ಚೆಕ್ ಮಾಡ್ತಾರೆ, ಕಾಲ್ ಮೇಲೆ ಬರ್ಕೊತೀನಿ. ಶೂ ಒಳಗಡೆ ಚಿಟ್ಟಿಟ್ಟು ಅಪ್ಪ ಏನೇನು ಶೂ ಹಾಕೊಳಕ್ ಬಿಡಲ್ಲ, ಅದು ಟಾಪ್ ಮೇಲೆ ಬರ್ಕೋತೀನಿ. ನಿಜ ಇಲ್ಲ ಪ್ರೋಗ್ರಾಮ್ಸ್ ಅಲ್ವಾ, ಇಷ್ಟಿಷ್ಟುದ್ದ ಬರ್ಕೊಂಡ್ರೆ ಸಾಕಲ್ವಾ? ಈ 4 ಲೈನ್ ನಮಗೆ ಗೊತ್ತಾಗುತ್ತೆ. ಫಸ್ಟ್ 4 ಲೈನ್, ಲಾಸ್ಟ್ 4 ಲೈನ್ ನಮಗೆ ಗೊತ್ತಾಗುತ್ತೆ. ಹಿಂಗೆಲ್ಲ ಯಾರಾದ್ರೂ ಸೆಂಟ್ರಲ್ ಬರೋದು ಕಂಟೆಂಟ್ ಮಾತ್ರ ಬರ್ಕೋಬೇಕು. ನೋಡಿ BCA ತಗೊಂಡಿರೋರು ಇಲ್ಲ ಇಂಜಿನಿಯರಿಂಗ್ ತಗೊಂಡಿರೋರು ಲ್ಯಾಬ್ ಎಕ್ಸಾಮ್ಸ್ ಇರೋರು ಫಾಲೋ ಮಾಡ್ಬೋದು ಬೇಕಿದ್ರೆ. ನೋಡಿ ಹಿಂಗೆಲ್ಲ ದಯವಿಟ್ಟು ಯಾರು ಅನ್ಕೋಬೇಡಿ. ಹಿಂಗೆಲ್ಲ ಮಾಡಿಬಿಟ್ಟು ಡಿಬಾರ್ಗಿ ಪರಾಗ್ಬಿಟ್ಟಿರ. ಇವ್ರೇನು BCom ಆರಾಮಾಗಿ ಲ್ಯಾಬ್ ಎಕ್ಸಾಮ್ಸ್ ಇಲ್ಲ ಏನಿಲ್ಲ ಪಾಸ್ ಆಗ್ತಾರೆ. BCA ತಗೊಂಡಿರೋರು ಇಲ್ಲ ಇಂಜಿನಿಯರಿಂಗ್ ತಗೊಂಡಿರೋರು ಈ ಜಾವಾ ಈ ಪೈಥಾನ್ ಎಲ್ಲ ಮಾಡೋದು ತುಂಬಾ ಕಷ್ಟ. ಪ್ರಾಬ್ಲಮ್. ಮತ್ತೆ ಯಾವ ಪ್ರೋಗ್ರಾಮ್ ಬರುತ್ತೆ ಅಂತಲೂ ಗೊತ್ತಿರಲ್ಲ ಅಲ್ವಾ. ಸೊ ಯು ಕ್ಯಾನ್ ಕಾಪಿ. ಏನೋ ಮಾಡ್ರಪ್ಪ, ಡಿಬಾರ್ ಆಗಿರೋ ಥರ ಕಾಪಿ ಮಾಡಿ. ತಪ್ಪೇನಿಲ್ಲ, ಸಿಗಾಕೊಳ್ತಿರೋ ಕಾಪಿ ಮಾಡಿ ಸಾಕು. ತಲೆ ಓಡಿಸಿ ಕಾಪಿ ಮಾಡಿ ಆಯ್ತಾ. ಯೂಸ್ ಯರ್ ಬ್ರೈನ್. ಓಕೆ. ಸೊ ಇಷ್ಟೇ. ಸಂಡೇ ಸ್ಲೀಪಿಂಗ್ ಟೈಮ್. ಬೈ. ಸಂಜೆ ಅಮ್ಮ ಎಲ್ಲರಿಗೂ ಕಬಾಬ್ ಮಾಡಿಕೊಟ್ರು. ಆಗಲೇ ಹೇಳ್ದಾಗೆ ಮಧ್ಯಾಹ್ನ ನೆನೆಸಿಟ್ಟಿದ್ದು ಸಂಜೆ ಎಷ್ಟೊತ್ತಿನ ಕ್ರಿಸ್ಪಿನೆಸ್ ಚೆನ್ನಾಗಿರುತ್ತೆ ಅಂತ ಎಲ್ಲರಿಗೂ ಸಂಜೆ ಕಬಾಬು ಎಲ್ಲ ಮಾಡಿ ಅದನ್ನು ಸ್ವಲ್ಪ ಹೊತ್ತು ತಿಂದ್ವಿ. ಊಟಕ್ಕೆ ಮುಂಚೆನೇ ನಾವು ಸ್ವಲ್ಪ ಕಬಾಬ್ ತಿಂದ್ವಿ, ಯಾಕಂದರೆ ಆಮೇಲೆ ಊಟ ಮಾಡೋಕ್ಕೆ ಸರಿ ಹೋಗುತ್ತೆ ಅಂತ. ಬಟ್ ಹೆವಿಯಾಗಿ ಹೋಗಿತ್ತು ಅವತ್ತು ಅದು ಇದು ಊಟ ತಿಂದು. ಅತ್ತೆ ಮಕ್ಕಳು ಬೇಗ ಹೋಗ್ಬೇಕಾಗಿದ್ದರಿಂದ ಅವ್ರು ಬೇಗ ಊಟ ಮಾಡ್ತಿದ್ರು. ಬಿಕಾಸ್ ಅವ್ರು ಇವಾಗ ಮೊದಲೇನೋ ಹತ್ರ ಇದ್ದರು, ಇವಾಗ ಸ್ವಲ್ಪ ದೂರ ಮನೆ ಮಾಡಿದ್ದಾರೆ. ಅದಕ್ಕೆ ಅಲ್ಲಿ ಹೋಗ್ಬೇಕಂದ್ರೆ ಅಷ್ಟೊತ್ತಲ್ಲಿ ಆಟೋ ಸಿಗಲ್ಲ, ದೂರ ಆಗುತ್ತೆ ಅಂದ್ಬಿಟ್ಟು ಅವ್ರು ಬೇಗ ಊಟ ಮಾಡಿಕೊಂಡು ಅವರೆಲ್ಲ ಬೇಗ ಹೊರಟರು. ನಾವು ಆ ಟೈಮಲ್ಲಿ ಕಬಾಬ್ ತಿಂತಿದ್ವಿ. ಕಬಾಬ್ ಎಲ್ಲ ತಿಂದು ಹಂಗೆ ಎಲ್ಲ ಕಸಿನ್ಸ್ ಸೇರಿದ್ವಲ್ಲ, ಸೊ ಹರಟೆ ಮಾಡಿಕೊಂಡು ಕಾಮಿಡಿ ಮಾಡಿಕೊಂಡು ಒಬ್ಬರನ್ನೊಬ್ಬರು ರೇಗಿಸ್ಕೊಂಡು ಕಿತ್ತಾಡ್ಕೊಂಡಿದ್ವಿ. ಸೊ ಅದಾದಮೇಲೆ ನಮ್ಮ ಅತ್ತೆಯವರೆಲ್ಲ ಒಬ್ಬೊಬ್ಬರೇ ಹೊರಡ್ತಾಯಿದ್ರು. ಅತ್ತೆ ಬಾಯ್ ಬಾಯ್ ಬಾಯ್, ನನ್ನ ಬ್ಲಾಗಿಗೆ ಬಾಯ್. ಫ್ರೆಂಡ್ಸ್ ಅದಲ್ಲ ಫ್ರೆಂಡ್. ಯಾಕೆ ಮಗು ಅಳ್ತಾ ಇದೆಯಾ ನೀನು? ಬಾಯ್ ಬ್ಲಾಗ್ ಕಡೆಯಿಂದ ಬಾಯ್. ಲಾಸ್ಟ್ ಊಟ ಫಾರ್ ದಿ ಡೇ. ನಾನ್ ವೆಜ್ ಮುಗೀತು ಇವತ್ತು. ಇನ್ನು 1 ತಿಂಗಳು ನಾನ್ ವೆಜ್ ಇಲ್ಲ. ವೆಡ್ನೆಸ್ಡೇ ಇವತ್ತು ಮಿಕ್ಕಿರೋದನ್ನ ವೆಡ್ನೆಸ್ಡೇ ತಿಂದರೆ ತಿಂತೀವಿ. ಇಲ್ಲ ಅಷ್ಟೇ. ಕ್ಲೀನ್ ಮಾಡಿ ನಾವು ತಿನ್ನಲ್ಲ. ಕ್ಲೀನ್ ಮಾಡೋದ್ರಿಂದ ನಮಗೆ ಬ್ಯಾಕ್ ಟು ಬ್ಯಾಕ್ ಫಂಕ್ಷನ್ಸ್ ಬರೋದ್ರಿಂದ ತಿನ್ನಲ್ಲ. ನನ್ನ ಬ್ಲಾಗಲ್ಲಿ ನಾನು ವೀಡಿಯೋ ಮಾಡಿದ್ದೀನಲ್ಲ, ಅದರಲ್ಲಿ ಹೇಳಿದ್ದೀವಿ. ಬಟ್ ಏನಂತ ಹೇಳಿಲ್ಲ, ನಾವಿಬ್ರು ಸರ್ಪ್ರೈಸ್ ಅಂತ ಹೇಳಿದ್ವಿ. ನಾನು ಅದು ನಿಮ್ಮಮ್ಮ ಮುಂದಿನ ಬ್ಲಾಗಲ್ಲಿ ಗೊತ್ತಾಗುತ್ತೆ ಅಂತ ನಿಮ್ಮಮ್ಮ. ನಮ್ಮಮ್ಮನೇ ಎಕ್ಸ್ಪರ್ಟ್ ಆಗ್ಬಿಟ್ಟವ್ರೆ ಬ್ಲಾಗಲ್ಲಿ ಇಂಟ್ರೆಸ್ಟಿಂಗ್ ತರಿಸೋದು ಅನ್ನೋ ಥರ. ಸದ್ಯಕ್ಕೆ ಇವತ್ತೇ ಲಾಸ್ಟ್. ಇವತ್ತು ಸ್ವಲ್ಪ ಮಿಕ್ಕಿದೆ ಫಿಶ್ ಕ್ಲಿಪ್, ಅದೆಲ್ಲ ವೆಡ್ನೆಸ್ಡೇ ತಿಂತಾರೆ. ಚೆನ್ನಾಗಿರ್ತೀವಿ ಎಲ್ಲ ಊಟ. ಈ ರೈಸ್ ಅವರು ಫಿಶ್ ನಮ್ಮಮ್ಮ, ನಾನು ಫ್ರೈ, ನೀನು ಸಾಂಬಾರು ಅಮ್ಮ ಮಾಡಿದ್ದು. ಆಮೇಲೆ ಕಬಾಬ್, ಪುದೀನ ಕಬಾಬ್ ಚೆನ್ನಾಗಿತ್ತು. ಆಮೇಲೆ ಫಿಶ್ ಸಾಂಬಾರು ನಾನು ತಿಂದಿಲ್ಲ, ನಂಗೆ ಅದು ಇಷ್ಟ ಆಗಲ್ಲ. ನಾನು ಸಾಂಬಾರು ಮಾಡೋ ಟೇಸ್ಟ್ ಮಾಡಿ ಚೆನ್ನಾಗಿತ್ತಾ? ಏನಿಲ್ಲ. ಆಮೇಲೆ ನಮ್ಮಪ್ಪ ವಿಡಿಯೋ ಮಾಡು ಅಂತ ಮಾಡಿಸ್ತಾಳೆ. ಅಷ್ಟು ಚಿಕನು ಮಟನ್ನು ಫಿಶು ಎಲ್ಲ ಮಾಡೋರೆ. ಅದು ನಂಗೆ ಮೊಸರು ಹಿಂಗೆ ತಿನ್ನೋಕೆ ಎಷ್ಟು ಚೆನ್ನಾಗಿ ಅನ್ಸುತ್ತೆ. ಅದಕ್ಕೆ ಸಕ್ಕರೆ ಹಾಕೊಂಡು 1 ಸ್ಪೂನ್ ಬಾಯ್ಲ್ ಇಟ್ಕೊಂಡ್ರೆ ಸ್ವರ್ಗ. ಡೆಸರ್ಟ್ ಅದು ಯೋಗಟ್ ಹೆಂಗಿರುತ್ತೆ ಅಲ್ಲ, ಚಿಕನ್ ಎಲ್ಲ ತಿಂದಾದ್ಮೇಲೆ ಡೆಸರ್ಟ್ ಅದು ಒಂದೇ. ನಮ್ಮ ಅಕ್ಕ ಏನೋ ಬೋಳಿಸ್ತಾಳೆ ನೋಡಿ. ನನಗೆ ಸಾಂಬಾರದೆಲ್ಲ ತಿನ್ನೋದು ಬೇಜಾರು. ಹೌದು, ನಂಗೆ ಇಷ್ಟನೇ ಆಗಲ್ಲ. ಇದು ಸ್ವಲ್ಪ ನಾನು ಮೊಸರು ಹಾಕೊಂಡು ಇರೋದು ನಿಜವಾಗ್ಲೂ. ಅದಕ್ಕೆ ಯಾರೋ ನೋಡಿ ನಮ್ಮ ಮನೆಗೆ ಎಲ್ಲ ಖಾಲಿ ಆಗೈತೆ ಅಂದ್ಬಿಟ್ಟು ಸಾಂಬಾರು ಇದೆ, ಸಾಂಬಾರು ಬೇಡ ಯಾರಿಗೂ. ಚಿಚ್ಚಿ ಉಪ್ಪು ಬತ್ತೆಲ್ಲ ಅದು ಉಪ್ಪು. ನಮ್ಮ ಮಗು ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆ ಮಗು. ಯಾರು ಮಗು? ಅದು ನಮ್ಮ ಮಗು ಅಂದ್ಬಿಟ್ಟು ಬೇಕನ.
ನೋಡಿ ಅವಳು ಎಂಜಾಯ್ ಮಾಡ್ತಾಳೆ ನೋಡಿ, ಬಿರಿಯಾನಿ ತಿಂದಾಗ ಹಿಂಗೆ ಎಂಜಾಯ್ ಮಾಡ್ತಾಳೆ ಇಲ್ಲ. ಮಮ್ಮಿ ಒಂದ್ಸರಿ ಅಮ್ಮ ಮೊಸರನ್ನ ಮಾಡ್ರಮ್ಮ ಅಂತೀರಾ, ಅವಾಗ ಮಾಡುತ್ತೆ. ನಾನು ಯಾವಕ್ಕೂ ಮೊಸರು ತಿಂತಾರೋ ನಮ್ಮ ಅಮ್ಮನೂ ಅಷ್ಟೇ ಏನಾದ್ರು ಬಿರಿಯಾನಿ ರೇಂಜ್ ತಿಂತಾ ಇರ್ತೀವಿ ಮೊಸರನ್ನಲ್ಲ ಮಮ್ಮಿ. ನಾನು ಯಾವಕ್ಕ ಮೊಸರನ್ನ ಬಿರಿಯಾನಿ ರೇಂಜ್ ತಿಂತಾ ಇರ್ತೀವಿ ತಾನೆ. ಹ್ಞೂ ಅಂತ ಏನದು ಅದನ್ನ ವೀಡಿಯೋ ಮಾಡ್ತಾಯಿದ್ದೀನಿ. ನಮ್ಮ ಅಮ್ಮನ ಅವಾಗ ಮೊಸರನ್ನ ಮಾಡಾಕ್ತಾಳೆ ಒಗ್ಗರಣೆ. ಅದು ರಾತ್ರಿ ಹೊತ್ತು ಹೋಗ್ಬಿಟ್ಟಿರ್ತೀವಿ. ಅಮ್ಮ ನಮ್ಗೇನು ಏನಾದ್ರು ಹೊರಗಡೆ ತಂದು ತಿಂದಿರ್ತೀವಲ್ಲ, ಬೇರೆ ಏನು ತಿನ್ನಕ್ಕೆ ಮನ್ಸಲ್ಲ, ಅಮ್ಮ ಮೊಸರು ಒಗ್ಗರಣೆ ಹಾಕ್ಬಿಡಮ್ಮ ಅಂತಂದ್ರೆ ಹಾಕ್ಬಿಡ್ತಲ್ಲ, ತಿನ್ಬಿಟ್ಟು ಪಚ್ಚಿಬಿಡೋದು. ನೋಡಿ ಇವತ್ತು ನಮ್ಮ ಮನೇಲಿ ಜನ ಜಾಸ್ತಿ ಅಂತ ಐಸ್ ಪ್ಯಾಕ್ ಇಟ್ಕೋಬೋದಲ್ಲ ಮನೇಲಿ. ನಮ್ಮ ಮಾವ ಮಗ ತಂದಿದ್ದು ಫುಲ್ ಎಲ್ಲರಿಗೂ. ಮಾವನ ಮಗ ಮಾವನೇ ಪ್ರದೀಪ್ ಮಾವ ಕರೀತಾ ಇಲ್ಲ. ಫಸ್ಟು ಚಿಕ್ಕವಳಿರ್ಬೇಕಾದ್ರೆ ಪ್ರದೀಪ್ ಮಾವ ಅಂತ. ಪ್ರದೀಪ್ ಮಾವ ಅಂತಿದ್ದೆ. ಇವಾಗ ಪ್ರದೀಪ್. ಅವಳು ಅಂತಿದ್ದೆ. ನಾನು ಇವಾಗಲೂ ಅಂತೀನಿ ಅಂತಾಳೆ. ನಾನು ಇವಾಗಲೂ ಪ್ರದೀಪ್ ಮಾವ ಅಂತಾನೆ ಅನ್ನೋದು. ಹಂಸ ನಮ್ಮಮ್ಮನ ಮುಖ ಎಕ್ಸ್ಪ್ರೆಷನ್ ತೋರಿಸಿ. ನಾನು ಇವಾಗಲೂ ಪ್ರದೀಪ್ ಮಾವ ಅಂತಾನೆ ಅನ್ನೋದು. ಹೌದಾ? ಇಲ್ಲ ನಾನು ಕೈ ನೀನು ಇವಾಗ ಪ್ರದಿ ಅಂತೀಯ. ಪ್ರದಿ ಅಂತೀವಿ. ಪ್ರದೀಪ್ ಮಾವ ಅಂತಾನೆ ಅಂತೀನಿ. ಸೊ ನೋಡಿ ಇವಾಗ ಇರೋದು 1 2 3 4 5 6 ಐಸ್ ಕ್ರೀಮ್ ಇದೆ. ಇನ್ನು ಎಲ್ಲರೂ ತಿಂದರು. ಇದು ಶುಗರ್ಲೆಸ್ಸು. ನಮ್ಮ ಮಾವಂಗೆ ತಾತಂಗೆ ಇಬ್ಬರು ಹೇಳ್ತಾರೆ. ನಮ್ಮ ಮಾವಂಗೆ ತಾತಂಗೆ ತಂದಿರೋದು. ನಮ್ಮ ತಾತ ಮಲಗಿಬಿಟ್ಟಿದ್ದಾರೆ. ಸೊ ನಮ್ಮ ಮಾವ ನಮ್ಗೇನು ಯಾರಿಗೂ ಶುಗರ್ ಇಲ್ಲ, ಸೊ ನಾವು ಇದನ್ನೇ ತಿಂತೀವಿ. ಇಟ್ಸ್ ಎಸ್. ಸೊ ಎಂಡಿಂಗ್ ವಿತ್ ಎನ್ ಐಸ್ ಕ್ರೀಮ್ ಮುಗಿಸ್ಬಿಡೋಣ. ಇರಕ್ಕ ಬಾಕ್ಸ್ ಐತೆ. ಏನಿಲ್ಲ, ಸುಮ್ಮನೆ ಎಲ್ಲರೂ ಮಾಡ್ತಾರೆ. ಯಾರು ಮಾಡ್ತಾರೆ ಎಲ್ಲ ಗೊತ್ತಿಲ್ಲ ಗುರು, ನಾವಂತೂ ವೇಸ್ಟ್ ಮಾಡಲ್ಲ. ಅಭ್ಯಾಸ ಆಗಿರುತ್ತೆ. ನೀನು ಯಾಕೆ ಫುಲ್ ತೆಗ್ದೆ? ಇಲ್ಲ ಇಲ್ಲಿ ಇಟ್ಕೊಳ್ತಿದ್ದೆ. ಓಕೆ ಅಲ್ಲಿ ಓಕೆ ಗೈಸ್, ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಎಂಡಿಂಗ್ ವಿತ್ ಐಸ್ ಕ್ರೀಮ್. ಅಜ್ಜಿ ಐಸ್ ಕ್ರೀಮ್ ಬೇಕಾ? ಅಜ್ಜಿಗಂತ ಐಸ್ ಕ್ರೀಮ್ ಕೊಡೆ. ಸೊ ಈ ವಿಡಿಯೋ ಇಷ್ಟ ಆದಲ್ಲಿ ಆ್ಯಂಡ್ ನಿಮ್ಗೆಲ್ಲರೂ ಗೊತ್ತೈತೆ ಇನ್ನು ನಮ್ಮ ಮನೇಲಿ ನಾನ್ ವೆಜ್ ಮಾಡಲ್ಲ ಅಂತ. ಸೊ ಎಲ್ಲರೂ ಬಂದಿದ್ದು ಆದರೆ ಮಿಕ್ಕಿರೋದು ಪಕ್ಕಿರೋದೆಲ್ಲ ವೆಗ್ನಸ್ಟೇ ಖಾಲಿ ಮಾಡ್ತಾರೆ. ಸೊ ಎಲ್ಲ ತುಂಬ ಎಂಜಾಯ್ ಮಾಡಿದ್ವಿ ನಿನ್ನೆಯಿಂದ. ನಿನ್ನೆ ರಾತ್ರಿ 2 o'clock ಮಲಗಿದ್ದು, ಇವಾಗ ಬೆಳಿಗ್ಗೆ ಹಂಗೂ 9 o'clock ಎಲ್ಲ ಎಚ್ಚರ ಆಗೋಗಿತ್ತು ಎದ್ದು ಮಗುವಿಂದ. ಸೊ ಚೆನ್ನಾಗಿತ್ತು, ಫುಲ್ ಮಜಾ ಮಾಡಿದ್ವಿ 2 days ಕೂಡ. ಅಮ್ಮನವ್ರನ್ನ ಬಿಟ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ. ನಮ್ಮಮ್ಮ ಅವರಲ್ಲಿ ಊಟ ಮಾಡ್ಸೋರೆ, ಇನ್ನೊಬ್ಬ ನಮ್ಮಮ್ಮ ಆಟಿಸ್ತು. ನಮ್ಮಮ್ಮ ಬೆಳಗ್ಗೆಯಿಂದ ಎಲ್ಲ ಮಾಡಿ ಇವಾಗ ಊಟ ಚಿಚ್ಚಿ ಚಿಚ್ಚಿ ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿತ್ತು ಅಡುಗೆ ಎಲ್ಲ. ಥ್ಯಾಂಕ್ ಯು ಸೋ ಮಚ್ ಚಿಚ್ಚಿ. ಥ್ಯಾಂಕ್ ಯು ಫಾರ್ ದ ಪಾರ್ಟಿ. ಚಿಕ್ಕಪ್ಪಂಗೆ ಹೇಳಲ್ಲ, ಥ್ಯಾಂಕ್ ಯು ಫಾರ್ ದ ಪಾರ್ಟಿ ಅಂತ ಒಬ್ಬ ಎಲ್ಲ ಮಾಡಿದ್ರು. ನಾವು ಫುಲ್ ಎಲ್ಲರೂ ಎಂಜಾಯ್ ಮಾಡಿದ್ವಿ. ಚೆನ್ನಾಗಿತ್ತು. ಒಪ್ಸೋ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಹೀಗೆ ನಮ್ಮ ಫ್ಯಾಮಿಲಿಗೆ ಎಲ್ಲರೂ ಸಪೋರ್ಟ್ ಮಾಡ್ತಾ ಡ್ಯಾಡಿ ಹೇಳ್ತೈತೆ ನಮ್ಮ ಅಕ್ಕ ನಮ್ಮ ಅಜ್ಜಿಗೆ ಐಸ್ ಕ್ರೀಮ್, ನಮ್ಮ ಅಜ್ಜಿ ಎಕ್ಸ್ಪ್ರೆಷನ್ ನೋಡಿ ಗೈಸ್ ಇದ್ದೀವಿ. ಅನ್ನೋ ಥರ. ನಮ್ಮ ಅಜ್ಜಿಗೆ ಅಲ್ಲೇ ಇಲ್ಲ, ಅದು ಹೆಂಗೆ ತಿಂತಾಳೋ ಗೊತ್ತಿಲ್ಲ ನಮ್ಮ ಅಜ್ಜಿ. ಅಕ್ಕ ನೋಡಿಲ್ಲ ಪಾಪ ನನ್ನ ತಂಗಿ ಐಸ್ ಕ್ರೀಮ್ ಬ್ರೇಕ್ ಆಗಿದೆಯಂತೆ, ಬೇಜಾರಾಗ್ತಿದ್ದಲ್ಲ. ಈ ಬ್ಲಾಗ್ ಏನು ಮಾಡಬೇಕು ಅವಳು, ಸುಮ್ಮನೆ ಹೋಗ್ರಿ ಅತ್ತಗೆ. ಸೊ ಎಲ್ಲರಿಗೂ ಖುಷಿ ಆಯ್ತು. ನಿಮಗೂ ನಮ್ಮ ನಾನು ಫ್ಯಾಮಿಲಿ ಬರೋಣ ತೋರಿಸ್ತೀನಿ. ಮಮ್ಮಿ ಬಾಯ್ ಹೇಳಿ ಮಮ್ಮಿ. ನನಗೂ ಸಬ್ಸ್ಕ್ರೈಬ್ ಟು ಗಾನವಿ ವ್ಲಾಗ್ಸ್ ಹೇಳು. ನಮ್ಮಮ್ಮ ಎಷ್ಟು ಒಳ್ಳೆಯವ್ರು ಗೊತ್ತಾ ನೋಡಿ, ಎದ್ದು ಬಂದರು. ಈ ದೊಡ್ಡಮ್ಮನು ಅಮ್ಮ ಮಗಳದು ನೋಡೋಕ್ಕಾಗಲ್ಲ ಗುರು ನನ್ನಿಂದ. ಅಮ್ಮ ಸಬ್ಸ್ಕ್ರೈಬ್ ಅಂದು ನೋಡೋಣ. ಹಾಂ ಹೇಳು. ಹಾಂ ಸಬ್ಸ್ಕ್ರೈಬ್ ಟು ಗಾನವಿ ವ್ಲಾಗ್ಸ್ ಆ್ಯಂಡ್ ಹೇಳು ಮಮ್ಮಿ. ಹೇಳು ಮಮ್ಮಿ, ನಾನು ತೋರಿಸ್ತಾ ಇಲ್ಲ. ಆ್ಯಂಡ್ ಸಿಸ್ಟರ್ ವ್ಲಾಗ್ಸ್. ಹಾಂ ಸಿಸ್ಟರ್ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈಗ ನಮ್ಮ ಫ್ಯಾಮಿಲಿ ಎಲ್ಲರೂ ನಿಮಗೆ ಎಂಟರ್ಟೈನ್ ಮಾಡ್ತಿರ್ತಾರೆ. ಐ ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗುತ್ತೆ ಅಂತ. ಮಮ್ಮಿ ಕಡೆ ಬಾ ಮಮ್ಮಿ. ಸೊ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ತುಂಬ ಜನ ವೀಡಿಯೋಸ್ ನೋಡ್ತೀರಾ, ಅದು ನಮ್ಮಪ್ಪ ಅಪ್ಪ ಬನ್ನಿ ಇಲ್ಲಿ. ಅಲ್ಲ ಒಂದು ನಿಮಿಷ ಬನ್ನಿ ಇಲ್ಲಿ. ಓ ಓಕೆ ಸೇ ಬಾಯ್. ಬಾಯ್ ಅಜ್ಜಿ, ಬಾಯ್ ಮಾಡಿ ಅಜ್ಜಿ. ಹಾಂ ಮಾವ ಬಾಯ್. ನಮ್ಮ ಮಾವ ಬ್ಲಾಗ್ ಎಲ್ಲ ಮಾಡ್ತೀವಿ ಅಂದ್ರೆ ನಮ್ಮ ಮಾವನೇ ಹೇಳಕ್ ಸ್ಟಾರ್ಟ್ ಮಾಡ್ತಾರೆ. ಇಲ್ಲ ನಮ್ಮ ಮನೇಲಿ ಯಾರು ಅದಕ್ಕೆ ಅಪೋಸ್ ಮಾಡಲ್ಲ, ಎಂಥದ್ದು ಇಲ್ಲ, ಅದೆಲ್ಲ ಏನಿಲ್ಲ ನಮ್ಮ ಮನೇಲಿ. ಪ್ಲೀಸ್ ಹೀಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಕೊನೆಗೂ ಮುಗಿಸ್ತಾ ಇದ್ದೀನಿ. ಬಾಯ್ ಲಾಟ್ಸ್ ಫ್ರೆಂಡ್ಸ್. ನನ್ನ ತೋರಿಸಿಲ್ಲ ಫ್ರೆಂಡ್ಸ್. ಬಾಯ್. ಸಬ್ಸ್ಕ್ರೈಬ್ ಟು ಗಾನವಿ ಬ್ಲಾಗ್ಸ್ ಆ್ಯಂಡ್ ಸಿಸ್ಟರ್ ಬ್ಲಾಗ್ಸ್. ಥ್ಯಾಂಕ್ ಯು ಫಾರ್ ದಿ ಸಪೋರ್ಟ್. ಬಾಯ್.